11ರಿಂದ 17ನೇ ತಾರೀಕಿನವರೆಗೆ ಜರುಗುವ ಪವಿತ್ರ ಮೊಹರಂ ಹಬ್ಬದ ಪ್ರಯುಕ್ತವಾಗಿ ಸದರ್ ಬಜಾರ್ ಪೊಲೀಸ್ ಠಾಣೆಯ ಸಭಾಂಗಣದಲ್ಲಿ ಜಿಲ್ಲಾ ಹೆಚ್ಚುವರಿ ಪೊಲೀಸ್ ವರಿಷ್ಠಾಧಿಕಾರಿಗಳಾದ ಡಾಕ್ಟರ್ ಶಿವಕುಮಾರ್ ಅವರ ಅಧ್ಯಕ್ಷತೆಯಲ್ಲಿ ಸಾರ್ವಜನಿಕವಾಗಿ ಸಾಮೂಹಿಕ ಶಾಂತಿ ಸಭೆಯನ್ನು ಕರೆಯಲಾಗಿತ್ತು. ಶಾಂತಿ ಸಭೆಯಲ್ಲಿ ಹಿರಿಯ ಮುಖಂಡರು, ಸಂಘ ಸಂಸ್ಥೆಗಳ ಅಧ್ಯಕ್ಷರು, ಕಾರ್ಯದರ್ಶಿಗಳು, ನಗರದ ಕೆಲವು ಬಡಾವಣೆಗಳ ಹಿರಿಯರು, ಯುವಕರು ಪಾಲ್ಗೊಂಡಿದ್ದರು. ಸಭೆಯನ್ನುದ್ದೇಶಿಸಿ ಮಾತನಾಡಿದ ಮುಖಂಡರು ಹಿರಿಯರಾದ ಅಶೋಕ್ ಜೈನ್, ಶ್ರೀನಿವಾಸ್ ಪತಂಗೆ, ಮಹಾವೀರ್, ಅಶೋಕ್ ಶೆಟ್ಟಿ, ರಸೂಲ್ ಸಾಬ್, ಜಾವಿದ್ ಹುಲ್ಲಕ್, ಖಾಜಾ ಅಸ್ಲಾಂ, ಜಹೀರ್ ಅಹಮದ್ ಹಾಗೂ ವೀರೇಶ್ ಕುಮಾರ್ ವಕೀಲರು ಹಬ್ಬದ ಮತ್ತು ನಗರದಲ್ಲಿ ಅನುಭವಿಸುತ್ತಿರುವ ಮೂಲಭೂತ ಸೌಕರ್ಯಗಳ ಬಗ್ಗೆ ತಮ್ಮ ಅನಿಸಿಕೆಗಳನ್ನು ಹೇಳಿದರು. ಹಿರಿಯರು ಮಾತನಾಡಿದ ವಿಷಯಗಳನ್ನೆಲ್ಲ ಅರಿತು ಹೆಚ್ಚುವರಿ ಪೊಲೀಸ್ ವರಿಷ್ಠಾಧಿಕಾರಿಗಳಾದ ಡಾಕ್ಟರ್ ಶಿವಕುಮಾರ್ ಅವರು ಮಾತನಾಡಿ, ಇಡೀ ದೇಶದಲ್ಲಿ ನಮ್ಮ ರಾಯಚೂರು ಜಿಲ್ಲೆ ಇರಬಹುದು ಹಾಗೂ ಅಕ್ಕಪಕ್ಕದಲ್ಲಿರುವ ಜಿಲ್ಲೆಗಳಿರಬಹುದು, ಇಲ್ಲಿ ಪುರಾತನ ಕಾಲದಿಂದಲೂ ಶಿವಶರಣರು, ಸೂಫಿ ಸಂತರು, ಮಹಾ ಮೇಧಾವಿಗಳು, ಕವಿಗಳು, ಸಾಹಿತಿಗಳು, ಕಲಾವಿದರು ಹಾಗೂ ಇನ್ನಿತರ ಕ್ಷೇತ್ರಗಳ ಅನುಭವಿಗಳು ನೆಲೆಸಿದ ಗುರು ಪರಂಪರೆಯ ನಾಡು ಮತ್ತು ದೇಶ ನಮ್ಮದಾಗಿದೆ. ಗುರು ಪರಂಪರೆ ಎಲ್ಲಿರುತ್ತೋ ಆ ಸ್ಥಾನ ಸರ್ವ ಜನಾಂಗದ ಶಾಂತಿಯ ತೋಟವಾಗಿರುತ್ತೆ. ಯಾಕೆಂದರೆ ಗುರು ಏನು ಹೇಳುತ್ತಾನೋ ಅದನ್ನು ಶಿಷ್ಯನಾದವನು ಶಿರಸಾ ಪಾಲಿಸುತ್ತಾನೆ. ಅಂತಹ ಪುಣ್ಯದ ಮಣ್ಣಿನ ನೆಲ ನಮ್ಮ ರಾಯಚೂರು ಜಿಲ್ಲೆಯಾಗಿದೆ. ಇಲ್ಲಿ ಜನಿಸಿದವನು ಏನಾದರೂ ಸಾಧನೆ ಮಾಡಬಲ್ಲ ಅನ್ನೋದಕ್ಕೆ ಒಂದೇ ಒಂದು ಉದಾಹರಣೆ ಇಲ್ಲಿಯ ಸೌಹಾರ್ದತೆಯ ಸಂಕೇತ. ಹಬ್ಬ ಹರಿದಿನಗಳಂದ ಮೇಲೆ ಸಣ್ಣ ಪುಟ್ಟ ಹುಡುಗರ ಗಲಾಟೆಗಳು ಸರ್ವೇ ಸಾಮಾನ್ಯವಾಗಿರುತ್ತವೆ. ಅವುಗಳನ್ನೆಲ್ಲ ನಮ್ಮ ಪೊಲೀಸ್ ಭದ್ರತೆಯ ಅಧಿಕಾರಿಗಳು ನೋಡಿಕೊಳ್ಳುತ್ತಾರೆ. ಒಟ್ಟಾರೆಯಾಗಿ ಸರ್ವರು ತುಂಬಾ ಶಾಂತಿಯುತವಾಗಿ ಮೊಹರಂ ಹಬ್ಬವನ್ನು ಮನಸಾರೆ ಆಚರಿಸಿ ಹಬ್ಬಕ್ಕೆ ಬೇಕಾದ ಪೊಲೀಸ್ ಭದ್ರತೆ, ವಿದ್ಯುತ್ ವ್ಯವಸ್ಥೆ, ರಸ್ತೆ ಸ್ವಚ್ಛತೆ, ನೀರಿನ ವ್ಯವಸ್ಥೆ ಹಾಗೂ ಇನ್ನಿತರ ಸೌಲಭ್ಯಗಳ ಬಗ್ಗೆ ಆಯಾ ಅಧಿಕಾರಿಗಳು ನೋಡಿಕೊಳ್ಳುತ್ತಾರೆ. ಆದುದರಿಂದ ಯಾವುದೇ ತರಹದ ಅಹಿತಕರ ಘಟನೆಗಳು ಸಂಭವಿಸದ ಹಾಗೆ ಮೊಹರಂ ಹಬ್ಬವನ್ನು ಆಚರಿಸಿ ಭಗವಂತನ ಕೃಪೆಗೆ ಪಾತ್ರರಾಗಿ ಸರ್ವರಿಗೂ ಒಳ್ಳೆಯದಾಗಲಿ ಎಂದು ಹೇಳಿದರು. ಹಬ್ಬ ಗಣೇಶದ್ದು ನೀವೆಲ್ಲ ನೋಡಿದ್ವಿ, ಒಟ್ಟೊಟ್ಟಿಗೆ ಹಬ್ಬ ಬಂದ್ಬಿಟ್ಟು ಎಷ್ಟು ಅಚ್ಚುಕಟ್ಟಾಗಾಯ್ತು, ತುಂಬಾ ಚೆನ್ನಾಗಿ ನಡೆಸ್ಕೊಟ್ರು. ಹಾಗಾಗಿ ಇದು ಯಾಕೆ ಈ ತರ ಆಗ್ತದೆ ಅಂತಂದ್ರೆ, ನಮ್ದು ಯಾದಗಿರಿ, ಗುಲ್ಬರ್ಗ, ರಾಯಚೂರು ಈ ಕಡೆ ಏನ್ ಭಾಗ ಇದೆ ಎಲ್ಲರೂ ಕೂಡ ಈ ಸೂಫಿ ಸಂತರು ಭಾಗ. ಇಲ್ಲಿರ್ತಕ್ಕಂಥ ತತ್ವ ಪದಗಳು, ಇಲ್ಲಿರ್ತಕ್ಕಂಥ ಸೂಫಿ ಸಂತರು ಬೇರೆ ಇಲ್ಲಿ ಕೂಡ ಇಲ್ಲ. ಬೇರೆ ಕಡೆ ಸೌತಲ್ಲಿ ದರ್ಗಾಗಳು ಸಿಗಲ್ಲ ನಿಮಗೆ. ಅಂದ್ರೆ ದರ್ಗಾಗಳು ಅಂತಂದ್ರೆ ಗುರುಗಳಂತ ಅಷ್ಟೇ ಅಲ್ಲ, ಎಲ್ಲಿ ಗುರು ಪರಂಪರೆ ಇರುತ್ತೆ ಅಲ್ಲಿ ಶಾಂತಿ. ಎಲ್ಲಿ ಗುರು ಪರಂಪರೆ ಇಲ್ಲ, ಅವ್ರಿಗೆ ಹೇಳಿದ್ರೆ ಗುರುಗಳು ಅವ್ರು ಕೇಳ್ತಾರೆ, ಇವ್ರು ಹೇಳಿದ್ರೆ ಅವ್ರು ಕೇಳ್ತಾರೆ. ಹಂಗೆ ಪ್ರತಿಯೊಂದು ಜಾತಿ ಧರ್ಮದಲ್ಲಿ ಆ ಗುರು ಪರಂಪರೆ ಇರಬೇಕು. ಆ ಗುರುಗಳು ಹೇಳಿದ್ದು ಅವರ ಫಾಲೋವರ್ಸ್, ಅನುಯಾಯಿಗಳು ಕೇಳ್ತಕ್ಕಂಥ ಪದ್ಧತಿ ಇದ್ರೆ ನಮಗೂ ಕೂಡ ಕೆಲಸ ಕಡಿಮೆ ಆಗುತ್ತೆ, ಸಾರ್ವಜನಿಕರಿಗೂ ಕೂಡ ತುಂಬಾ ಅನುಕೂಲ ಆಗುತ್ತೆ. ಹಾಗಾಗಿ ಈ ತರದ ಗುರು ಪರಂಪರೆ ಇರ್ತಕ್ಕಂಥ ನಾಡಿ ಈ ಕಡೆ ಎಲ್ಲ ಕೂಡ. ಹಾಗಾಗಿ ನಾನು ಬಂದಲ್ಲೇ 1 ವರ್ಷದ ಮೇಲಾಯ್ತು ಕೆಲಸ ಮಾಡಿ. ಈ ಸಂದರ್ಭದಲ್ಲಿ ನಿಂಗಪ್ಪ ಸಿಪಿಐ ಯರಗೇರ, ಅಮಿತಾ PSI ಮಾರ್ಕೆಟ್ ಯಾರ್ಡ್, ಚಂದ್ರಪ್ಪ PSI ನೇತಾಜಿ ನಗರ, ಫರೀದ್ ಖಾನ್ ವಕ್ಫ್ ಬೋರ್ಡ್ ಅಧ್ಯಕ್ಷ, ರಾಜ್ಕುಮಾರ್ ನಗರಸಭೆ, ಕೃಷ್ಣ ನಗರಸಭೆ, ಸಲೀಂ ವಕ್ಫ್ ಬೋರ್ಡ್, ಶ್ಯಾಮ್ ASI, ಶೇಖ್ ಚಾಂದ್ ಜಮೇದಾರ್ ಹಾಗೂ ನೂರಾರು ಸಾರ್ವಜನಿಕರು ಉಪಸ್ಥಿತರಿದ್ದರು.